ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ಇವತ್ತಿನ ವ್ಲಾಗ್ ಬಂದು 7 ಮಂತ್ ಕಂಪ್ಲೀಟ್ ಆಯಿತು ಪಾಪುಗೆ. 1 ವೀಕ್ ಆಯಿತು ಕಂಪ್ಲೀಟ್ ಆಗಿ. ಸೊ ನನಗಂತೂ ಟೈಮೇ ಇಲ್ಲ. ಈಗಾಗಲೇ ನಾನು ತಮ್ಲೈನ್ ನೋಡಿರ್ತೀರ ಏನು ಟಾಪಿಕ್ ಅಂತೇಳಿ. ಸೊ ಇಬ್ಬರು ಮಕ್ಕಳನ್ನ ಹೇಗೆ ಹ್ಯಾಂಡ್ಲ್ ಮಾಡ್ತೀನಿ ಅನ್ನೋ ಟಾಪಿಕ್ ನಾನು ಈ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಸೊ 1 ವೀಕ್ ಆಗಿತ್ತು ಅವಳಿಗೆ 7 ಮಂತ್ ಕಂಪ್ಲೀಟ್ ಆಗಿ. ಸೊ ಯಾವ ರೀತಿ ನಾನು ಫೋಟೋಶೂಟ್ ಮಾಡಲಿ ಅಂತಾನೆ ನನ್ ಕನ್ಫ್ಯೂಷನ್ ಆಗೋಗಿತ್ತು. ಸೊ ನನ್ನ ಮಗನಿಗೆ ಮಾಡಿರೋ ಥರ ನಾನು ಇವ್ಳಿಗೆ ಮಾಡ್ತಾ ಇಲ್ಲ, ಅವನಿಗೆ ಸಪ್ರೇಟ್ ಮಾಡಿದ್ದೆ. ಸೊ ಇಬ್ರಿಗೂ ಸೇಮ್ ಬೇಡ ಅಂತೇಳಿ ನಾನು ಯಾವುದನ್ನು ನಾನು ಅವನಿಗೆ ಮಾಡಿರೋ ಥರ ನಾನು ಮಾಡ್ತಾ ಇಲ್ಲ. ಸೊ ಫೈನಲಿ ನನ್ಗೆ ಐಡಿಯಾ ಬಂದಿದ್ದು ಈ ರೀತಿ ಮಾಡೋಣ ಅಂತ. ಹೇಗಿದ್ರು ಈಗ 7 ಮಂತ್ ಕಂಪ್ಲೀಟ್ ಆದಮೇಲೆ ನಾನು ಮಲ್ಟಿಗ್ರೈನ್ ಪೌಡರ್ನ ಯೂಸ್ ಮಾಡಿ ಸರ್ಲಾಕ್ ತಿನ್ನಿಸ್ತಾ ಇದ್ದೀನಿ. ಸೊ ನಾನು ಯಾಕೆ ಮಲ್ಟಿಗ್ರೈನ್ನ ಯೂಸ್ ಮಾಡಿ ನಾನು ಫೋಟೋಶೂಟ್ ಮಾಡಬಾರ್ದು ಅಂತೇಳಿ ಡಿಸೈಡ್ ಮಾಡಿ, ಸೊ ಈ ರೀತಿ ಒಂದು ನಾನು ಸಾಲಿಡ್ ಫುಡ್ ಥರ ಬರೆದು ಟ್ರೈ ಮಾಡೋಣ ಅಂತೇಳಿ ನಾನು ಮಾಡ್ತಾ ಇದ್ದೀನಿ. ಸೊ ಈಗಾಗಲೇ ಹೇಳಿರೋ ಹಾಗೆ ನಾನು ಇಬ್ಬರು ಮಕ್ಕಳನ್ನ ಹೇಗೆ ಹ್ಯಾಂಡಲ್ ಮಾಡ್ತೀನಿ ಅಂತ ನಿಜವಾಗ್ಲೂ ಹೇಳ್ತೀನಿ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಕಷ್ಟ ಆಗ್ತಿದೆ. ಒಂದೊಂದು ಸರಿ ಅಂತೂ ನಾನು ಅಳುನೇ ಬಂದ್ಬಿಡುತ್ತೆ ನನಗೆ. ಯಾಕಂದರೆ ಒಂದು ಕಡೆ ನನ್ನ ಬಂಗಾರಿ ಅಳ್ತಿರ್ತಾಳೆ, ಒಂದು ಕಡೆ ಅವನು ತೀಟೆ ಮಾಡ್ತಿರ್ತಾನೆ ನನ್ನ ಮಗ. ಸೀರಿಯಸ್ಲಿ ಯಾರು ನನ್ನ ಒಂದು ಎಕ್ಸ್ಪೀರಿಯೆನ್ಸು 5 ಇಯರ್ಸ್ ಗ್ಯಾಪ್ ಕೊಟ್ಟು ಮಾತ್ರ ಯಾರು ಎರಡನೇ ಮಗುನ ಪ್ಲಾನ್ ಮಾಡಬೇಡಿ. ಮಕ್ಕಳು ಚಿಕ್ಕವರಿದ್ದಾಗ್ಲೇ ಒಂದು 2 ಇಯರ್ಸ್ ಇದ್ದಾಗ್ಲೇ ಇನ್ನೊಂದು ಬೇಬಿ ಪ್ಲಾನ್ ಮಾಡ್ಕೊಂಬಿಡಿ. ಅವಾಗ ಏನೂ ಗೊತ್ತಾಗಲ್ಲ. ಬಟ್ ನಾನಂತೂ ತಪ್ಪು ಮಾಡಿದೆ ಅಂತ ಅನ್ನಿಸ್ತು. ನಾನು 2 ಇಯರ್ಸ್ ಇದ್ದಾಗೆ ನಾನು ಮಾಡ್ಕೊಂಡ್ಬಿಡ್ಬೇಕು, ಇನ್ನೊಂದು ಬೇಬಿನ ಪ್ಲಾನ್ ಮಾಡಬೇಕಿತ್ತು. ಸೊ 5 ಇಯರ್ಸ್ ಆದ್ಮೇಲೆ ಸ್ವಲ್ಪ ಬುದ್ಧಿ ಬಂದಿರುತ್ತೆ. ಓಕೆ, ನಮಗೂ ಯಾರು ಕೇರ್ ಮಾಡೋರಿಲ್ಲ, ಸೊ ಅಮ್ಮ ಇಲ್ವಲ್ಲ, ಸೊ ಹಾಗಾಗಿ ಯಾರು ಕೇರ್ ಮಾಡೋರಿಲ್ಲ, ನಾವೇ ನೋಡ್ಕೊಬೇಕಲ್ಲ ಅಂತೇಳಿ ನಾವು ಒಂದು 5 ಇಯರ್ಸ್ ಗ್ಯಾಪ್ ಕೊಟ್ವಿ. ನೋಡಿದ್ರೆ ಸಿಕ್ಕಾಪಟ್ಟೆ ತೀಟೆ. ಮಾರ್ನಿಂಗ್ ಒಂದು 6:30ಗೆಲ್ಲ ಎದ್ದೋಳ್ಬೇಕು. ನೈಟು ಸರಿಯಾಗಿ ನಿದ್ದೆ ಇರಲ್ಲ, ಯಾಕಂದರೆ ಪಾಪುಗೆ ಫೀಡ್ ಮಾಡ್ತಾ ಇರ್ತೀನಿ. ಅದಾದ್ಮೇಲೆ ಮಾರ್ನಿಂಗ್ ಒಂದು 6:30ಗೆಲ್ಲ ಎದ್ದೋಳ್ಬೇಕು. ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ಸೊ ನನ್ನ ಮಗ ಈಗ UKG, ಅವನಿಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು. ನಮ್ಮ ಹಸ್ಬೆಂಡು ಅವನ್ನ ಸ್ನಾನ ಮಾಡಿಸಿ ಅವ್ನಿಗೇನಿದೆ ಅವನ್ನ ರೆಡಿ ಮಾಡ್ತಾರೆ. ಸೊ ನಾನು ವ್ಯಾನಿಗೆ ಕರ್ಕೊಂಡೋಗಿ ಬಿಟ್ಟು ಬರ್ತೀನಿ. ಸೊ 6:30ಇಂದ ಒಂದು 9 o'clock ಫುಲ್ ಬ್ಯುಸಿ ಇರ್ತೀನಿ. ಮಧ್ಯದಲ್ಲಿ ನನ್ನ ಮಗಳು ಬೇರೆ ಕೊಯ ಪಯ ಅಂತ ಅಳಕ್ಕೆ ಸ್ಟಾರ್ಟ್ ಮಾಡ್ತಿರ್ತಾಳೆ. ಅವಳಿಗೇನಂದರೆ ಅವಳ ಕಣ್ಮುಂದೆನೇ ಇರಬೇಕು, ನಾನು ಎತ್ಕೊಂಡೇ ಇರಬೇಕು, ಆ ಕಡೆ ಈ ಕಡೆ ಹೋಗ್ಬಾರ್ದು, ಆ ಥರ ತುಂಬಾನೇ ಹಿಂಸೆ ಆಗ್ತಿತ್ತು. ಈಗಂತೂ 1 ಮಂತ್ ಬ್ಯಾಕ್ ಅಂತೂ ಡೈಲಿ ಅಳ್ತಿದ್ದೆ ನಾನು, ಯಾಕಂದ್ರೆ ಅಷ್ಟು ಹಿಂಸೆ ಆಗ್ತಿತ್ತು ನನಗೆ. ಹಿಂಸೆ ಅನ್ನೋದಕ್ಕಿಂತ ಮಗು ನೋಡ್ಕೊಳ್ಳೋದು ಹಿಂಸೆ ಇಲ್ಲ, ಬಟ್ ನನ್ನ ಮಗ ತೀಟೆ ಮಾಡ್ತಿರ್ತಾನಲ್ಲ, ಅವನ್ನ ಹ್ಯಾಂಡ್ಲ್ ಮಾಡಿ ಅವನ ಹತ್ರ ಕಿಚ್ಕೊಂಡು ನನಗೆ ಜೋರಾಗಿ ಮಾತಾಡಿದ್ರೆ ಎಲ್ಲಿ ಪಾಪು ಎದ್ಕೊಂತಾಳೋ ಅಂತ ಒಂದು ಕಡೆ ಟೆನ್ಷನು, ಅವನು ಹೇಳಿದ ಮಾತು ಕೇಳಲ್ಲ ಅನ್ನೋ ಟೆನ್ಷನು. ಸೊ ಯಾರಾದರೂ ಒಂದು ಟಿಪ್ಸ್ ಕೊಡಿ, ನನ್ನ ತೀಟೆ ಮಾಡೋ ಮಕ್ಕಳನ್ನ ಹೇಗೆ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು. ದಯವಿಟ್ಟು ಈ ವಿಡಿಯೋ ಯಾರಾದರೂ ನೋಡ್ತಿದ್ರೆ ನನಗೊಂದು ಟಿಪ್ಸ್ ಕೊಡಿ, ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ಹೇಳಿ, ತುಂಬ ಹೆಲ್ಪ್ ಆಗುತ್ತೆ. ಸರಿ ಅಂತೇಳಿ ಅವನಿಗೆ ಬ್ರೇಕ್ಫಾಸ್ಟ್ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡೋಷ್ಟರಲ್ಲಿ ಆಗುತ್ತೆ 9 o'clock. ಬಟ್ ನನ್ನ ಕಷ್ಟ ನೋಡೋಕ್ಕಾಗ್ತಿ. ನಮ್ಮ ಯಜಮಾನ್ರು ವಾಕರ್ ತಂದುಕೊಟ್ರು. ಬಟ್ ವಾಕರ್ ಸೇಫ್ ಅಲ್ಲ ಗೊತ್ತಿದೆ, ಬಟ್ ಏನು ಮಾಡೋಕ್ಕೂ ಆಗಲ್ಲ. ಮಗುನ ಕೆಳಗಡೆ ಬಿಟ್ಟು ನಾವು ನೆಮ್ಮದಿಯಾಗಿ ಕೆಲಸನೂ ಮಾಡೋಕ್ಕಾಗಲ್ಲ. ಭಯ, ಏನಾದರೂ ಬಾಯಿಗೆ ಇಕ್ಕೊಂಡ್ಬಿಡ್ತಾರೇನೋ ಅಂತ. ಯಾಕಂದರೆ ಈಗಿನ ಕಾಲ ಮಕ್ಕಳನ್ನ ಎಷ್ಟು ಕೇರ್ ಮಾಡ್ಕೊಂಡು ನೋಡ್ಕೊಂಡ್ರು ಕಷ್ಟನೇ. ಒಂದು ಸ್ವಲ್ಪ ಹೊತ್ತು ಸುಮ್ಮನೆ ಇರಲ್ಲ. ಅದು ಬೇರೆ ಇವಾಗ ಫಸ್ಟ್ ಎಲ್ಲರೂ ಅಂಬೆಗಾಲಿಟ್ಟು ಆಮೇಲೆ ನಿಂತ್ಕೊಳ್ಳೋಕೆ ಟ್ರೈ ಮಾಡ್ತಾರೆ. ಬಟ್ ಈಗಿನ ಮಕ್ಳು ಹೆಂಗೆ ಅಂದರೆ ಅಂಬೆಗಾಲು ಏನು ಬೇಡ, ಡೈರೆಕ್ಟ್ ನಿಂತ್ಕೊಂಡ್ಬಿಡೋಣ, ಡೈರೆಕ್ಟ್ ಓಡಾಡ್ಬಿಡೋಣ ಅಂತ ಅಂದ್ಕೊಂಡಿರ್ತಾರೆ. ನನ್ನ ಬಂಗಾರಿ ಅಂತೂ ನಾನು ಸುಮ್ಮನೆ ಕೆಳಗಡೆ ಕುತ್ಕೊಂಡ್ರೆ ಸಾಕು, ನನ್ನ ಸಪೋರ್ಟ್ ತೊಗೊಂಡು ನಿಂತ್ಕೊಳ್ಳೋಕೆ ಬರೋದು. ಇಲ್ಲಾಂದರೆ ಕೆಳಗಡೆ ಬಿಟ್ಟರೆ ದಿವಾನ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಹೋಗೋದು, ಇಲ್ಲಾಂದರೆ ಗೋಡೆನ ಹಿಡ್ಕೊಂಡು ನಿಂತ್ಕೊಳ್ಳೋಕೆ ಹೋಗೋದು. ಸೊ ಈ ಥರ ಎಲ್ಲ ಮಾಡ್ತಿರ್ತಾಳೆ. ಸೊ ನನಗೆ ಭಯ, ಎಲ್ಲಿ ಬಿದ್ದು ತಲೆಗಿಲೆ ಹೊಡ್ಕೊಂಡ್ಬಿಡ್ತಾಳೋ ಅನ್ನೋ ಬೈಕ್ಗೋಸ್ಕರ ನಾವು ವಾಕರ್ನ ತೊಗೊಂಡ್ವಿ. ನಾನು ಅದನ್ನು ಎನಿ ಟೈಮ್ ಯೂಸ್ ಮಾಡಲ್ಲ, ಯಾವಾಗಾದರೂ ಒಂದು ಸ್ವಲ್ಪ ಕೆಲಸ ಇದ್ದಾಗ. ಆ್ಯಕ್ಚುಲಿ ಆಲ್ಮೋಸ್ಟ್ ಅವಳು ನಿದ್ದೆ ಮಾಡ್ತಿದ್ದಾಗಲೇ ನಾನು ಎಲ್ಲ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಬಟ್ ಅವಳು ಹೆಂಗೆ ಅಂದರೆ ಒಂದಿನ ಚೆನ್ನಾಗಿ ನಿದ್ದೆ ಮಾಡ್ತಿರ್ತಾಳೆ, ನೆಕ್ಸ್ಟ್ ಡೇ ಏನು ಮಾಡ್ತಾಳೆ, ನಿದ್ದೆ ಮಾಡಿರಲ್ಲ. ಸೊ ಅವಾಗ ಕೆಲಸನೂ ಆಗಿರಲ್ಲ, ಮಧ್ಯಾಹ್ನ ಊಟ ಆಗಲಿ ಏನೇ ಒಂದಾಗಲಿ ಮನೆ ಕೆಲಸ ಎಲ್ಲ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಸೊ ಹಾಗಾಗಿ ನಾನು ಕೆಲಸ ಮಾಡುವಾಗ ಮಾತ್ರ ಸ್ವಲ್ಪ ವಾಕರ್ನ ಯೂಸ್ ಮಾಡ್ಕೊತೀನಿ.
ಕೆಲಸ ಎಲ್ಲ ಆದಮೇಲೆ ಅವಳನ್ನ ಆಟ ಆಡಕ್ಕೆ ಬಿಟ್ಟು ಅವಳ ಜೊತೆ ನಾನು ಕುತ್ಕೊಂಡಿರ್ತೀನಿ. ಈ ಬೈಕೋಸ್ಕರನೇ ಎಲ್ಲಿ ಕುತ್ಕೊಳ್ಳೋಕೆ ಹೋಗಿ ಬಿದ್ದೋಗ್ತಾಳೋ, ಆಮೇಲೆ ಬಾಗಿಲನ್ನ ಇಟ್ಕೊಂಡು ನಿಂತ್ಕೊಳ್ಳೋಕೆ ಹೋಗೋದು, ಸೊ ಹಿಂಗೆಲ್ಲ ಮಾಡ್ತಿರ್ತಾರೆ. ಸೊ ಹಾಗಾಗಿ ಆ ಒಂದು ಬೈಕೋಸ್ಕರ ನಾವು ವಾಕರ್ನ ಯೂಸ್ ಮಾಡ್ತಿದ್ದೀವಿ. ಸೊ ಮನೇಲೆಲ್ಲ ಯಾರ್ಯಾರು ಅಜ್ಜಿ ತಾತ ಈ ಥರ ಜಾಯಿಂಟ್ ಫ್ಯಾಮಿಲಿ ಇರ್ತೀರ ನೋಡಿ, ಅವರೆಲ್ಲ ವಾಕರ್ನ ಯೂಸ್ ಮಾಡೋಕ್ಕೆ ಹೋಗಬೇಡಿ. ಬಟ್ ಸಿಂಗಲ್ ಪೇರೆಂಟ್ ಈ ಥರ ನ್ಯೂಕ್ಲಿಯರ್ ಫ್ಯಾಮಿಲಿ ಇರೋರಾದರೆ, ಸಪ್ರೇಟ್ ಬಂದಿರೋರಾದರೆ ಏನು ಮಾಡೋಕ್ಕಾಗಲ್ಲ, ವಾಕರ್ ಯೂಸ್ ಮಾಡಲೇಬೇಕಾಗುತ್ತೆ, ಅದು ಅನಿವಾರ್ಯತೆ ಅಂತಲೇ ಹೇಳ್ಬೋದು. ಹಾಗಾಗಿ ನನ್ನ ಮಗ ಒಂದು 3 ಗಂಟೆ ಗಂಟ ಮನೆ ಒಂದು ಸ್ವಲ್ಪ ಸೈಲೆಂಟಾಗಿರುತ್ತೆ ಗೈಸ್. ಯಾಕಂದರೆ ನನ್ನ ಮಗ ಸ್ಕೂಲಿಗೆ ಹೋಗಿರ್ತಾನಲ್ಲ, ಮಗಳು ನಾನು ಇಬ್ಬರೇ ಇರ್ತೀವಿ. ನನ್ನ ಹಸ್ಬೆಂಡ್ ಬಂದು ಅಂಗಡಿ ಜೆರಾಕ್ಸ್ ಶಾಪ್ ಇಟ್ಕೊಂಡಿದ್ದೀವಿ ನಾವು. ಸೊ ಅಲ್ಲಿ ಅಂಗಡಿ ಓಪನ್ ಮಾಡ್ಕೊಂಡು ಅಲ್ಲಿ ಅಂಗಡಿಯಲ್ಲಿ ಇರ್ತಾರೆ. ನಂತರ ಒಂದು 3 ಗಂಟೆವರೆಗೂ ಮನೆ ಸೈಲೆಂಟ್ ಇರುತ್ತೆ. ಪಾಪು ನಾನು ಏನೇನು ಬೇಕೋ ಎಲ್ಲ ಕೆಲಸ ಮಾಡ್ಕೊತೀವಿ. ಸೊ 3 ಗಂಟೆಗೆ ಬರ್ತಾನೆ ನೋಡಿ ನನ್ನ ಸುಪುತ್ರ. ಅಪ್ಪ 3 ಗಂಟೆಗೆ ಅವ್ನು ಬಂದ್ಮೇಲಂತೂ ಇನ್ನೂ ಜಾಸ್ತಿ ಗಲಾಟೆ, ಕಿರ್ಚೋದು, ಕೂಗಾಡೋದು, ಕಿಟಕಿ ಮೇಲೆ ಹತ್ತೋದು, ಎಷ್ಟು ಅಂತ ಹೊಡಿಯೋದು. ನಮಗಂತೂ ಬೇಜಾರಾಗುತ್ತೆ. ನನಗೆ ಏನು ಗೊತ್ತಾ, ಒದೆ ತಿಂತಾನೆ, ಬಟ್ ನನಗೆ ಹೊಡೆಯೋದೇನೋ ಹೊಡೆದ್ಬಿಡ್ತೀನಿ. ಆಮೇಲೆ ನನಗೆ ಫೀಲ್ ಆಗುತ್ತೆ, ಅಯ್ಯೋ ಹೊಡೆದ್ಬಿಟ್ನಲ್ಲ ಅಂತ. ಬಟ್ ಏನು ಮಾಡೋದು, ಹೇಳಿದ್ನತೆ ಕೇಳಲ್ಲ ಅಂತಾರೆ. ದಯವಿಟ್ಟು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತೀನಿ, ಯಾರೆಲ್ಲ ವಿಡಿಯೋ ನೋಡ್ತಿರ್ತೀರಾ, ದಯವಿಟ್ಟು ನನಗೊಂದು ಟಿಪ್ಸ್ ಕೊಡಿ. ತೀಟೆ ಮಾಡೋ ಮಕ್ಕಳನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡ್ಬೋದು ಅಂತ. ನನಗಂತೂ ನನ್ನ ಮಗನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು ಅಂತ ನನಗೆ ನಿಜ ಗೊತ್ತಾಗ್ತಿಲ್ಲ. ಆದರೂ ಒಂದೊಂದ್ಸರಿ ಪ್ರೀತಿಯಿಂದನೇ ಹೇಳ್ಕೊಡ್ತೀನಿ, ಹಂಗೆ ಮಾಡಬಾರ್ದಪ್ಪ, ಹೀಗೆ ಮಾಡು, ಹಾಗೆ ಹೀಗೆ ಅಂತೆಲ್ಲ ಪ್ರೀತಿಯಿಂದನೇ ಹೇಳ್ಕೊಡ್ತೀನಿ. ಬಟ್ ಅವನು ಕೇಳೋದೇ ಇಲ್ಲ, ತುಂಬಾನೇ ತೀಟೆ ಮಾಡ್ತಾನೆ. ಆಮೇಲೆ ಈ ಮೊದಲನೇ ಈ ಥರ 5 years ಗ್ಯಾಪ್ ಕೊಟ್ರೆ ಏನಾಗುತ್ತೆ ಗೊತ್ತಾ, ಮೇನ್ ರೀಸನ್ ಏನಂದರೆ ಈ ಪೊಸೆಸಿವ್. ಈ ಮಕ್ಕಳಿಗೆ ಪೊಸೆಸಿವ್ ಅಂದರೆ ಪೊಸೆಸಿವ್ ಬಂದ್ಬಿಡುತ್ತೆ. ನನ್ನ ಬಂಗಾರಿನೇನಾದ್ರೂ ಎತ್ಕೊಂಡ್ರೆ ಅವ್ನು ಬರ್ತಾರೆ, ಪಾಪುನ್ ಮಾತ್ರ ಎತ್ಕೊಂತೀಯ, ನನ್ನ ಎತ್ಕೊಳ್ಳಲ್ಲ ಅಂತ ಬರ್ತಾನೆ. ಚಿನಿ ದೊಡ್ಡವನಾಗಿದ್ಯಾ ಕಣೋ ಅಂದ್ರೆ ಕೇಳಲ್ಲ. ಅದಾದ್ಮೇಲೆ ಅವನಿಗೆ ಹೋಮ್ವರ್ಕ್ ಮಾಡ್ಸೋಣ ಅಂತ ಕುತ್ಕೊಂತೀನ, ಹೋಮ್ವರ್ಕ್ ಮಾಡಿಸ್ಕೊಂಡು ಕುತ್ಕೊಳ್ಳೋದಂದ್ರೆ ನನ್ನ ಮಗಳು ಬರ್ತಾಳೆ, ಬುಕ್ಕೆಲ್ಲ ಎಳಿಯೋದು. ಆಮೇಲೆ ನಾನೇನಾದ್ರೂ ಅವಳನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಅವ್ನು ಬರ್ಸ್ತಾ ಇದ್ರೆ ಪೆನ್ಸಿಲ್ ಎತ್ಕೊಳಕ್ ಹೋಗೋದು. ಸೊ ಈ ಥರ ಇವಳು ತೀಟೆ ಮಾಡ್ತಾಳೆ. ಇವಳು ಇವಾಗಿಂದನೇ ತೀಟೆ ಮಾಡಕ್ಕೆ ಕಲ್ತ್ಕೊಂಡ್ಬಿಟ್ಟಿದ್ದಾನೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ನನ್ನ ಮಗ 2021 ಬಾರ್ನು, ಅವನೇ ಇಷ್ಟೊಂದು ತೀಟೆ ಮಾಡ್ತಿದ್ದಾನೆ. ಇನ್ನು ನೀವು 2025 ಬಾರ್ನು, ಇನ್ನು ಎಷ್ಟು ತೀಟೆ ಮಾಡಲ್ಲ ಹೇಳಿ. ಅಣ್ಣನ ಮೀರ್ಸಿರೋಂಥ ತಂಗಿ, ಈ ತಂದೆಗೆ ತಕ್ಕ ಮಗ ಅನ್ನೋ ಥರ ಅಣ್ಣಗೆ ತಕ್ಕಂತ ತಂಗಿ ಅನ್ನೋ ಥರ ಫೀಲ್ ಮಾಡ್ಕೊತೀನಿ ನಾನಂತೂ. ಸೊ ಸೀರಿಯಸ್ಲಿ, ಬಟ್ ಏನಂದ್ರೆ ಇಷ್ಟೆಲ್ಲ ಕಷ್ಟ ಆಗುತ್ತೆ ಮಗುನ ಹ್ಯಾಂಡ್ಲ್ ಮಾಡೋದು, ಮಕ್ಳು ನೋಡ್ಕೊಳ್ಳೋದು. ಬಟ್ ನಿಜ ಹೇಳ್ತೀನಿ, ಇದೊಂದು ಎಂಜಾಯ್ ಮಾಡ್ಕೊಬೇಕು ಅನ್ಸುತ್ತೆ ಒಂದೊಂದ್ಸರಿ. ಯಾಕಂದ್ರೆ ಟೈಮ್ ಹೋಗ್ತಾ 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 ಇದ್ದಿರಲ್ಲ, ಇನ್ನು ಸ್ವಲ್ಪ ದಿನ ಟೈಮ್ ಓಡ್ತಾ ಇರುತ್ತೆ. ಸೊ ಮಕ್ಳು ದೊಡ್ಡವರಾಗಿ ಹೋಗ್ತಾರೆ. ಸೊ ಅವಾಗ ನಾವು ಇದನ್ನೆಲ್ಲಾನು ಮಿಸ್ ಮಾಡ್ಕೊತೀವಿ. ಅವ್ರ ಹತ್ರ ಕಿರ್ಚೋದು, ಆಮೇಲೆ ಮಕ್ಳ ಥರನೇ ನಾವು ಮಕ್ಕಳಾಗಿ ಅವ್ರ ಜೊತೆ ಕಿತ್ತಾಡೋದಾಗ್ಲಿ, ಅವ್ರ ಜೊತೆ ಆಟ ಆಡೋದಾಗ್ಲಿ. ಸೊ ಅವ್ರು ದೊಡ್ಡವರಾದಾಗ ಇದನ್ನೆಲ್ಲ ಅವರು ಮಿಸ್ ಮಾಡ್ಕೊತಾರೆ, ಅವ್ರ ಜೊತೆ ನಾವು ಮಿಸ್ ಮಾಡ್ಕೊತೀವಿ. ಸೊ ಇದೊಂದು ಎಂಜಾಯ್ ಮಾಡಬೇಕು ಅಂತ ಅನ್ಕೊಂತೀನಿ. ಒಂದೊಂದ್ಸರಿ ಅನ್ಕೊಂಡು ಸುಮ್ಮನೆ ಹೋಗ್ತೀನಿ. ಬಟ್ ಒಂದೊಂದ್ಸರಿ ಅಂತೂ ಫುಲ್ BP ರೈಸ್ ಆದಾಗಂತೂ ನನಗೆ ನಾನೇ ಸಮಾಧಾನ ಮಾಡ್ಕೊತೀನಿ ಫ್ರೆಂಡ್ಸ್. ಅಷ್ಟು ಕೋಪ ಬರೆಸ್ತಾನೆ ನನ್ನ ಮಗ. ಏನೂ ಮಾಡೋಕ್ಕಾಗಲ್ಲ, ಒಂದು ಸ್ವಲ್ಪ ದಿನ ಕಷ್ಟ ಆಗುತ್ತೆ. ಬಟ್ ಇಬ್ರು ಮಕ್ಳು ನನ್ನ ಮಕ್ಕಳೇ ಅಲ್ವಾ, ಸೊ ಇಬ್ರು ಒಂದೇ ನನಗೆ. ಸೊ ನನ್ನ ಮಗನಿಗೆಲ್ಲ ಹೆಂಗೆ ನೋಡ್ಕೊತಿದ್ನೋ ಸೇಮ್ ಅದೇ ಥರ ನನ್ನ ಮಗಳನ್ನು ನಾನು ಅಷ್ಟೇ ಪ್ರೀತಿಯಿಂದ ನೋಡ್ಕೊತಾ ಇದ್ದೀನಿ. ಏನು ಮಾಡೋಕ್ಕಾಗಲ್ಲ. ಬಟ್ ಏನಂದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗಲ್ಲ ಅಂತ ಹೇಳ್ತಾರಲ್ಲ, ಹಾಗಾಗಿ ನನ್ನ ಮಗನಿಗೆ ಒಂದು ಸ್ವಲ್ಪ ಹೊಡಿತೀನಿ, ಬೈತೀನಿ. ಡಿಸಿಪ್ಲಿನ್ ಕಲಿಬೇಕು, ಒಳ್ಳೇದನ್ನ ಕಲಿಬೇಕು, ಒಳ್ಳೇದನ್ನ ಮಾತಾಡಬೇಕು ಅಂತೇಳಿ ಇಷ್ಟು ನನ್ನ ಒಂದು ಇಬ್ಬರು ಮಕ್ಕಳ ಜೊತೆ ನನ್ನ ಒಂದು ಪಯಣ. ಸೊ ಇದು ಫೈನಲಿ ಔಟ್ಪುಟ್ ನೋಡಿ ಈ ಥರ ಬಂತು. ಸಾಲಿಡ್ ಫುಡ್ ಫೋಟೋ ಈ ಥರ ಬಂದಿದೆ. ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿರ್ತೀನಿ. ಬಟ್ ನನ್ನ ಮಗಳು ಏನು ಮಾಡ್ತಾಳೋ ಅಂತ ಭಯ ಹೋಗಿತ್ತು. ಪರವಾಗಿಲ್ಲ, ದೇವ್ರದೇ ಏನು ಮಾಡಿಲ್ಲ, ಆರಾಮಾಗಿ ಮಲ್ಕೊಂಡು ಸ್ಮೈಲ್ ಮಾಡ್ತಿದ್ದಾಳೆ. ನಾನು ಅವಳು ಸ್ಮೈಲ್ ಮಾಡಲಿ ಅಂತೇಳಿ ನಾನು ಏನೇನೋ ಸರ್ಕಸ್ ಮಾಡಿದೆ.
ಕೊನೆಗೂ ಸ್ಮೈಲ್ ಮಾಡಿದ್ಲು, ಫೋಟೋನು ಚೆನ್ನಾಗಿ ಬಂತು. ಸೊ ಹೇಗೆ ಕಾಣಿಸಿದಾಳೆ ನನ್ನ ಬಂಗಾರಿ ಅಂತ ಹೇಳಿ ಕಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬಾಯ್.